ಶ್ರೀ ಶಾರದಾದೇವಿ ಜೀವನಗಂಗಾ ಅಧ್ಯಾಯ 24 ಮುನ್ನಡೆಸುವ ಮಹಾಶಕ್ತಿಯ ಮುಂದುವರಿದ ಭಾಗ. ಸ್ವಾಮಿ ವಿಶುದ್ಧಾನಂದರು, ಸ್ವಾಮಿ ಶಾಂತಾನಂದರು ಹಾಗೂ ಸ್ವಾಮಿ ಗಿರಿಜಾನಂದರು ಇವರ ಪೂರ್ವಾಶ್ರಮದ ಹೆಸರುಗಳು ತಿಳಿದಿಲ್ಲ. ಈ ಮೂವರು ತಮ್ಮ ತಾರುಣ್ಯಾವಸ್ಥೆಯಲ್ಲಿ ಪ್ರಾಪಂಚಿಕ ಜೀವನದಲ್ಲಿ ವಿರಕ್ತಿ ತಾಳಿದ್ದವರು. ಆಗಿನ್ನೂ ಬ್ರಹ್ಮಚಾರಿಗಳಾಗಿದ್ದ ಇವರು ಒಮ್ಮೆ ಒಟ್ಟಾಗಿ ಶ್ರೀಮಾತೆಯವರಿಂದ ಸನ್ಯಾಸ ದೀಕ್ಷೆ ಪಡೆದು ಪರಿವ್ರಾಜಕರಾಗಿ ಹೋಗಲು ಬಯಸಿ ಜಯರಾಮ್ ಬಾಟಿಗೆ ಬಂದರು. ಪರಿವ್ರಾಜಕರೆಂದರೆ ಸುತ್ತಾಡುವವರು, ಅಲೆದಾಡುವವರು. ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳು ಮಠಗಳಲ್ಲಿ ವಾಸಿಸುವ ಪದ್ಧತಿ ಇರಲಿಲ್ಲ. ಸನ್ಯಾಸಿಗಳೆಲ್ಲರೂ ಪರಿವ್ರಾಜಕರೇ ಆಗಿರುತ್ತಿದ್ದರು. ಅವರು ಒಂದು ಊರಿನಲ್ಲಿ 3 ದಿನಗಳಿಗಿಂತ ಹೆಚ್ಚಾಗಿ ಇರುತ್ತಿರಲಿಲ್ಲ. ಏಕೆಂದರೆ ಬಹಳ ಕಾಲ ಒಂದೇ ಜಾಗದಲ್ಲಿ ಇರುವುದರಿಂದ ಆ ಜಾಗದ ಮೇಲೆ, ಆ ಪ್ರದೇಶದಲ್ಲಿರುವ ಜನರ ಮೇಲೆ ಆಸಕ್ತಿ ಹುಟ್ಟಬಹುದು. ತಂದೆ ತಾಯಂದಿರೇ ಮೊದಲಾದ ಸ್ವಜನರ ಮೇಲಿನ ಆಸಕ್ತಿಯನ್ನು ಕತ್ತರಿಸಿ ವಿರಕ್ತರಾಗಿ ಬಂದು ಈಗ ಈ ಹೊಸ ಜನರಲ್ಲಿ ಸ್ನೇಹಾಸಕ್ತಿ ಬೆಳೆದು ಬಿಟ್ಟರೆ ಇನ್ನು ಅಲ್ಲಿ ಸನ್ಯಾಸವೆಲ್ಲಿ ಬಂತು ಎಂಬ ಕಾರಣದಿಂದ ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳು ಪರಿವ್ರಾಜಕರಾಗಿರುತ್ತಿದ್ದರು. ಆದರೆ ಕಾಲಕ್ರಮದಲ್ಲಿ ಅವರಿಗೆ ಭಿಕ್ಷೆ ಸಿಗುವುದೇ ಕಷ್ಟವಾಗಿ ಅವರ ಆಧ್ಯಾತ್ಮಿಕ ಸಾಧನೆಯೆಲ್ಲ ಗಾಳಿಯ ಪಾಲಾಗುವ ಸಂದರ್ಭ ಬಂತು. ಇದನ್ನೆಲ್ಲ ಗಮನಿಸಿದ ಬುದ್ಧ ವಿಹಾರ ಕಟ್ಟಿದ ಶ್ರೀ ಶಂಕರಾಚಾರ್ಯರು ಮಠವನ್ನು ಸ್ಥಾಪಿಸಿದರು. ಹೀಗೆ ಸನ್ಯಾಸಿಗಳು ಮಠಸ್ಥರಾದರು. ಸನ್ಯಾಸಿಗಳು ಮಠದಲ್ಲಿ ಸ್ಥಿರವಾಗಿ ಇದ್ದುಕೊಂಡು ಸಾಧನೆ ಮಾಡುತ್ತಾ ಧರ್ಮ, ಸಂಸ್ಕೃತಿ, ಸದಾಚಾರಗಳನ್ನು ಪ್ರಸಾರ ಮಾಡಬೇಕು ಎನ್ನುವುದು ಒಂದು ಅಭಿಪ್ರಾಯ. ಹಾಗಲ್ಲ, ಅವರು ಪರಿವ್ರಾಜಕರಾಗಿದ್ದುಕೊಂಡು ಬೇರೆ ಬೇರೆ ಪವಿತ್ರ ಕ್ಷೇತ್ರಗಳಲ್ಲಿ ತಪಸ್ಸು ಮಾಡಿಕೊಂಡಿರಬೇಕು ಎನ್ನುವುದು ಇನ್ನೊಂದು ಅಭಿಪ್ರಾಯ. ಇವೆರಡೂ ಒಂದೊಂದು ದೃಷ್ಟಿಗಳಿಂದ ಸರಿಯಾದುವೆ. ಪರಿವ್ರಾಜಕನನ್ನು ಬಹುದಕ ಎಂದು, ಒಂದೇ ಕಡೆಯಲ್ಲಿ ನೆಲೆ ನಿಂತವನನ್ನು ಕುಟೀಚಕ ಎಂದೂ ಕರೆಯಬಹುದು. ಬಹುದಕನೆಂದರೆ ಹಲವು ತೀರ್ಥಗಳ, ಹಲವು ನದಿ ಕೆರೆಗಳ ನೀರನ್ನು ಕುಡಿಯುವವನು, ಅರ್ಥಾತ್ ಸುತ್ತಾಡುವವನು. ಕುಟೀಚಕನೆಂದರೆ ಕುಟೀರದಲ್ಲಿ ಒಂದು ಗುಡಿಸಲಿನಲ್ಲಿ ನೆಲೆ ನಿಂತವನು. ಸಾಧಕನು ಮೊದಲು ಬಹುದಕನಾದರೂ ಕಡೆಯಲ್ಲಿ ಕುಟೀಚಕನಾದ ಮೇಲಷ್ಟೇ ಅವನ ಭ್ರಮ ನಿರಸನವಾಗುತ್ತದೆ, ಸಾಧನೆಯಲ್ಲಿ ಮುಂದುವರಿಯುತ್ತಾನೆ ಎಂದು ಶ್ರೀರಾಮಕೃಷ್ಣರೆನ್ನುತ್ತಿದ್ದರು. ತಾವು ಯಾವುದೇ ಮಠದಲ್ಲಾಗಲಿ ಆಶ್ರಮದಲ್ಲಾಗಲಿ ವಾಸಿಸದೆ ತೀರ್ಥಯಾತ್ರೆ ತಪಸ್ಸುಗಳಲ್ಲೇ ಉಳಿದ ಜೀವನವನ್ನು ಕಳೆಯಬೇಕು ಎಂದು ಇವರು ತೀರ್ಮಾನಿಸಿದ್ದರು. ಶ್ರೀಮಾತೆ ಅವರುಗಳನ್ನು ತುಂಬಾ ವಾತ್ಸಲ್ಯದಿಂದ ಬರಮಾಡಿಕೊಂಡರು. ಸನ್ಯಾಸ ಸ್ವೀಕರಿಸಿ ಪರಿವ್ರಾಜಕರಾಗಿ ಹೊರಟು ಬಿಡಬೇಕೆಂಬ ಅವರ ತೀವ್ರ ಆಸೆಯನ್ನು ತಿಳಿದು, ಆಗಲಿ, ನೀವು ಮುಂಡನ ಮಾಡಿಸಿಕೊಂಡು ನಿಮ್ಮ ಬಟ್ಟೆಗೆ ಕಾವಿ ಬಣ್ಣ ಹಾಕಿಟ್ಟುಕೊಳ್ಳಿ. ಸನ್ಯಾಸಿಗಳು ಶಾಶ್ವತವಾಗಿ ಕಾವಿ ಬಣ್ಣ ಹಾಕಿದ ಗಿರಣಿಯಲ್ಲೇ ಆ ಬಣ್ಣ ಹಾಕಲ್ಪಟ್ಟ ಕಾಷಾಯ ವಸ್ತ್ರವನ್ನು ಧರಿಸುವುದುಂಟು. ಆದರೆ ಕಾವಿ ಮಣ್ಣನ್ನು ಹಾಕಿದ ನೀರಿನಲ್ಲಿ ಬಿಳಿ ಬಟ್ಟೆಯನ್ನು ನೆನೆಸಿ ಬಣ್ಣ ಕೊಟ್ಟು ಉಪಯೋಗಿಸುವುದು ಸಂಪ್ರದಾಯ ಸಿದ್ಧವಾದ ಪದ್ಧತಿ. ಮುಂದುವರಿದು, ನಾಳೆಯೇ ನಾನು ನಿಮಗೆ ಸನ್ಯಾಸ ಕೊಡುತ್ತೇನೆ ಎಂದರು. ಮರುದಿನ ಅವರ ಇಚ್ಛೆಯಂತೆಯೇ ಶ್ರೀಮಾತೆಯವರು ಸನ್ಯಾಸವನ್ನು ಅನುಗ್ರಹಿಸಿ ಬಳಿಕ ಶ್ರೀರಾಮಕೃಷ್ಣರನ್ನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿಕೊಂಡರು. ಹೇ ಪ್ರಭು, ಇವರ ಸನ್ಯಾಸದ ವ್ರತವನ್ನು ಕಾಪಾಡು. ಇವರು ಎಲ್ಲೇ ಇರಲಿ, ಬೆಟ್ಟದ ಮೇಲಿರಲಿ, ಪರ್ವತದ ಮೇಲಿರಲಿ, ಮೈದಾನದಲ್ಲಿರಲಿ ಅಥವಾ ಅರಣ್ಯದಲ್ಲಿ ಇರಲಿ, ಇವರಿಗೆ ಅಗತ್ಯವಾದಷ್ಟು ಭಿಕ್ಷೆ ಸಿಗುವಂತೆ ಮಾಡು ಎಂದು. ಇಲ್ಲಿ ಶ್ರೀಮಾತೆಯವರು ಆಶೀರ್ವದಿಸಿದ ಬಗೆಯನ್ನು ನಾವು ಗಮನಿಸಬೇಕು. ಮೊದಲನೆಯದಾಗಿ ಆ ತರುಣ ಸಾಧಕರ ಸನ್ಯಾಸದ ರಕ್ಷಣೆಗಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದ ಅಂಶ. ಏಕೆಂದರೆ ಸನ್ಯಾಸದ ಹೆಸರಿನಲ್ಲಿ ಕಾವಿ ಬಟ್ಟೆ ಧರಿಸುವುದೇನೋ ಸುಲಭ, ಆದರೆ ಶರೀರ ಬೂದಿಯಾಗುವವರೆಗೂ ಸ್ವಲ್ಪವೂ ಮುಗ್ಗರಿಸದೆ ಸನ್ಯಾಸದ ಕಟು ಆದರ್ಶವನ್ನು ಪಾಲಿಸಿಕೊಂಡು ಬರುವ ಕೆಲಸ ಸುಲಭವಲ್ಲ. ಅದು ಅಸಿಧಾರಾ ವ್ರತ. ಅಸಿ ಎಂದರೆ ಕತ್ತಿ, ಧಾರ ಎಂದರೆ ಅಲಗು. ಅಸಿಧಾರಾ ವ್ರತ ಎಂದರೆ ಕತ್ತಿಯ ಅಲಗಿನ ಮೇಲೆ ನಡೆಯುವ ವ್ರತ. ನಡೆಯುವವನು ಸ್ವಲ್ಪ ಅಲುಗಿದರೂ ಕತ್ತಿಯ ಅಲಗು ಅವನನ್ನು ತುಂಡರಿಸಿ ಬಿಡುತ್ತದೆ. ಸನ್ಯಾಸಿಯ ಬಳಿಗೆ ಬರುವಷ್ಟು ಪ್ರಲೋಭನೆಗಳು ಬೇರೆ ಯಾರಿಗೂ ಬರುವುದಿಲ್ಲ. ಏಕೆಂದರೆ ಇವರು ಬಿಟ್ಟೆ ಎಂದವರಲ್ಲವೇ. ಹಾಗಾದರೆ ನೋಡೋಣ ಎಂದು ಪ್ರಲೋಭನೆಗಳು ಅವರ ಬಳಿಗೆ ತಾವಾಗಿಯೇ ಬಂದು ಸುಳಿಯುತ್ತವೆ, ಮಾಯಾಮೃಗದಂತೆ. ಈ ಪ್ರಾಪಂಚಿಕ ಪ್ರಲೋಭನೆಗಳೇ ಹಾಗೆ. ಅಟ್ಟಿದರೆ ಓಡುತ್ತವೆ, ಬಿಟ್ಟರೆ ಹಿಂಬಾಲಿಸುತ್ತವೆ. ಪ್ರಪಂಚದ ಜನರೆಲ್ಲ ಈ ಪ್ರಲೋಭನೆಗಳ ಹಿಂದೆ ಓಡುತ್ತಿದ್ದಾರೆ. ಆದರೆ ಅವು ಓಡುತ್ತಿವೆ ಅವರಿಗಿಂತ ಒಂದಡಿ ಮುಂದೆ. ಅವು ಒಂದೇ ಒಂದಡಿ ದೂರದಲ್ಲಿರುವುದರಿಂದ ಇನ್ನೇನು ಹಿಡಿದೇ ಬಿಡುತ್ತೇವೆ ಎಂದು ಜನ ಭ್ರಮಿಸಿ ಬೇಗ ಬೇಗ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಮಾಯಾಮೃಗವಾದ ಪ್ರಲೋಭನೆಗಳು ಅಷ್ಟೇ ವೇಗವಾಗಿ ಒಂದಡಿ ದೂರ ಓಡಿಯಾಯಿತು. ಹೀಗೆ ಪ್ರಪಂಚದ ಜನ ಈ ಪ್ರಲೋಭನೆಗಳ ಹಿಂದೆ ಓಡುತ್ತಲೇ ಇರುತ್ತಾರೆ. ಅವು ಕೂಡ ಓಡುತ್ತಲೇ ಇರುತ್ತವೆ.
ಏನೇ ಆದರೂ ಸನ್ಯಾಸಿ ಮಾತ್ರ ಪ್ರಲೋಭನೆಗಳಿಗೆ ಒಳಗಾಗಬಾರದು. ಅವು ಎಷ್ಟೇ ಹಿಂಬಾಲಿಸಿದರೂ ಇವನು ಕಡೆಗಣ್ಣಿನಿಂದ ಕೂಡ ನೋಡಬಾರದು. ಒಂದು ವೇಳೆ ಇವನೇನಾದರೂ ದೌರ್ಬಲ್ಯಕ್ಕೆ ಬಲಿಯಾಗಿ ಹಿಂತಿರುಗಿ ನೋಡಿ, ಆಹ್, ಹೇಗಿದ್ದರೂ ಇವು ನನ್ನ ಬಳಿಗೆ ಬಂದಿವೆಯಲ್ಲ ಎಂದು ಹಿಡಿಯಲು ಕೈಚಾಚಿದರೆ ಸಾಕು, ಅವು ಓಡಿಯಾಯಿತು, ಇವನು ಬಿದ್ದಾಯಿತು. ಸನ್ಯಾಸಿ ಪ್ರಲೋಭನೆಗಳಿಗೆ ಕೈಚಾಚಿದನೆಂದರೆ ಸನ್ಯಾಸದ ಆದರ್ಶದಿಂದ ಬಿದ್ದನೆಂದೇ ಅರ್ಥ. ಆದ್ದರಿಂದಲೇ ಶ್ರೀಮಾತೆಯವರು ಆ ಮೂವರು ನವಸನ್ಯಾಸಿಗಳ ಸನ್ಯಾಸ ವ್ರತವನ್ನು ರಕ್ಷಿಸಿಕೊಡುವಂತೆ ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೆ. ಎರಡನೆಯದಾಗಿ, ಅವರು ಎಲ್ಲೇ ಇರಲಿ ಭಿಕ್ಷೆ ಸಿಗುವಂತಾಗಲಿ ಎಂಬ ಆಶೀರ್ವಾದವೂ ಅಷ್ಟೇ ಮುಖ್ಯವಾದುದು. ಏಕೆಂದರೆ ಭಿಕ್ಷೆ ಹಾಕಬೇಕಾದವರು ಯಾರು? ಜನರು. ಜನ ಎಂದರೆ ಲೆಕ್ಕಾಚಾರದ ಬುದ್ಧಿಯವರು. ಭಿಕ್ಷೆಗೆ ಬಂದ ಸನ್ಯಾಸಿಯನ್ನು ನೋಡಿ ಅವರು ಲೆಕ್ಕ ಹಾಕುತ್ತಾರೆ. ಎಲ ಇವನ ಒಳ್ಳೆ ಕಟ್ಟುಮಸ್ತಾಗಿದ್ದಾನೆ, ಸೀಡಿದರೆ 4 ತೊಲೆ ಆಗುತ್ತಾನೆ, ಇಂಥವನು ಬಂದು ಭಿಕ್ಷೆ ಬೇಡುತ್ತಾನಲ್ಲ. ಹೀಗೆ ವಿಚಾರ ಮಾಡಿ ಭಿಕ್ಷೆಗೆ ಬಂದ ಸನ್ಯಾಸಿಗೆ ಸುಮ್ಮನೆ ಪರಾವಲಂಬಿಯಾಗಿ ಸೋಮಾರಿ ಜೀವನ ನಡೆಸಬೇಡ, ನಮ್ಮ ಹಾಗೆ ದುಡಿ, ಸ್ವಾವಲಂಬಿಯಾಗು ಎಂದು ಬುದ್ಧಿ ಹೇಳುತ್ತಾರೆ. ಅಷ್ಟು ಸಮಾಧಾನವಿಲ್ಲದವರು ಬೈದು ಓಡಿಸುವುದಂತೂ ಸಾಮಾನ್ಯವೇ. ಹೀಗೆ ಸನ್ಯಾಸದ ನಿಯಮವನ್ನು ಪಾಲಿಸ ಹೊರಟವನಿಗೆ ಭಿಕ್ಷೆ ಸಿಗುವುದೇ ಕಷ್ಟವಾಗಿ ಬಿಡುತ್ತದೆ. ಒಂದು ವೇಳೆ ಸಿಕ್ಕರೂ ಅದಕ್ಕಾಗಿ ಬಹಳ ಅಲೆದಾಡಬೇಕಾಗುತ್ತದೆ. ಅಲ್ಲದೆ ಒಂದು ದಿನ ಸಿಕ್ಕರೂ ಇನ್ನೊಂದು ದಿನ ಸಿಕ್ಕೀತೆಂಬ ಭರವಸೆಯಿಲ್ಲ. ಹೀಗೆ ಆಹಾರದ ವ್ಯವಸ್ಥೆ ಪಲ್ಲಟವಾದಾಗ ಆಧ್ಯಾತ್ಮಿಕ ಸಾಧನೆ ತಲೆಕೆಳಗಾಗಿ ಬಿಡುತ್ತದೆ. ಸಾಧನೆ ಇಲ್ಲದೆ ಹೋದರೆ ಸನ್ಯಾಸವೆಲ್ಲಿ ಉಳಿಯುತ್ತದೆ? ಆದ್ದರಿಂದ ಶ್ರೀಮಾತೆಯವರು ಅವರಿಗೆ ಎಲ್ಲಿದ್ದರೂ ಸುಗಮವಾಗಿ ಭಿಕ್ಷೆ ಸಿಗುವಂತೆ ಆಶೀರ್ವದಿಸುತ್ತಾರೆ. ಆದರೆ ಅವರು ಹೀಗೆ ಪರಿವ್ರಾಜಕರಾಗಿ ಅಲೆದಾಡುವುದೇ ಶ್ರೀಮಾತೆಯವರಿಗೆ ಇಷ್ಟವಿಲ್ಲದ ಸಂಗತಿ. ಆ ಮೂವರನ್ನೂ ಜಯರಾಮ್ ಬಾಟಿಯಿಂದ ಬೀಳ್ಕೊಡುವ ದಿನ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿಬಿಟ್ಟರು. ನೋಡಿ, ನೀವು ಶ್ರೀರಾಮಕೃಷ್ಣರ ಆಶ್ರಯಕ್ಕೆ ಬಂದಿರುವುದರಿಂದ ಹೀಗೆಲ್ಲ ಕಷ್ಟಪಡಬೇಕಾದ ಅಗತ್ಯವೇ ಇಲ್ಲ. ಆದರೆ ನೀವು ಪರಿವ್ರಾಜಕರಾಗಬೇಕು ಅಂತ ಈಗಾಗಲೇ ಸಂಕಲ್ಪ ಮಾಡಿರುವುದರಿಂದ ನಿಮಗೆ ಇಷ್ಟು ಮಾತ್ರ ರಿಯಾಯಿತಿ ಕೊಡುತ್ತೇನೆ. ನೀವು ಕಾಶಿಯವರೆಗೆ ನಡೆದುಕೊಂಡು ಹೋಗಿ. ಅಲ್ಲಿ ತಾರಕ ಅಂದರೆ ಸ್ವಾಮಿ ಶಿವಾನಂದರು ಇದ್ದಾನೆ. ಅವನಿಗೆ ನಾನು ಪತ್ರ ಬರೆದು ತಿಳಿಸುತ್ತೇನೆ. ನೀವು ಅವನಿಂದಲೇ ನಿಮ್ಮ ಸನ್ಯಾಸದ ಹೆಸರನ್ನು ಪಡೆದುಕೊಳ್ಳಿ ಮತ್ತು ಅವನ ಜೊತೆಗಿದ್ದುಕೊಂಡು ನಿಮ್ಮ ಸನ್ಯಾಸ ಜೀವನವನ್ನು ರೂಪಿಸಿಕೊಳ್ಳಿ ಎಂದು. ಈ ಆದೇಶಕ್ಕೆ ಮರು ಮಾತಿಲ್ಲದೆ ಮಣಿದು ಮೂವರು ಕಾಶಿಗೆ ಹೊರಟರು. ಶ್ರೀಮಾತೆಯವರು ಇವರಿಗೆ ಸ್ವಾಮಿ ಶಿವಾನಂದರ ಜೊತೆಗಿದ್ದುಕೊಂಡು ತಮ್ಮ ಸನ್ಯಾಸ ಜೀವನವನ್ನು ರೂಪಿಸಿಕೊಳ್ಳುವಂತೆ ಹೇಳಿದ್ದರ ಮರ್ಮವನ್ನು ನಾವು ಗ್ರಹಿಸಬೇಕು. ನೂತನ ಸನ್ಯಾಸಿಗಳು ತಮ್ಮ ಸನ್ಯಾಸದ ಆದರ್ಶದಲ್ಲಿ ನೆಲೆ ನಿಲ್ಲುವಂತಾಗಬೇಕಾದರೆ ಕೇವಲ ಪುಸ್ತಕ ಪಾಂಡಿತ್ಯ ಸಾಲುವುದಿಲ್ಲ. ಅನುಭವಿ ಸನ್ಯಾಸಿಗಳ ಸತ್ಸಹವಾಸವೂ ಬೇಕಾಗುತ್ತದೆ. ಇದಲ್ಲದೆ ಹೊಸದಾಗಿ ಬರುವ ಸಾಧಕರನ್ನು ಮೆಲ್ಲ ಮೆಲ್ಲಗೆ ರಾಮಕೃಷ್ಣ ಸಂಘದಲ್ಲಿ ಹೊಂದಿಕೊಳ್ಳುವಂತೆ ಮಾಡುವ ಶ್ರೀಮಾತೆಯವರ ನೈಪುಣ್ಯವನ್ನು ಗಮನಿಸಬೇಕು ನಾವು. ಮಠದ ಸನ್ಯಾಸಿಗಳೆಲ್ಲ ಸ್ವತಂತ್ರವಾಗಿ ಅಲೆದಾಡಿಕೊಂಡಿದ್ದರೆ ಮಠ ಬೆಳೆಯುವುದು ಹೇಗೆ? ಮಠ ಬೆಳೆಯದೆ ವಿಸ್ತೃತವಾಗಿ ಬೃಹತ್ ಪ್ರಮಾಣದಲ್ಲಿ ಧರ್ಮ ಪ್ರಸಾರ ಮಾಡುವುದಾದರೂ ಹೇಗೆ? ಆದ್ದರಿಂದಲೇ ಶ್ರೀಮಾತೆಯವರು ಈ ನೂತನ ಸನ್ಯಾಸಿಗಳನ್ನು ಮಠದ ತೆಕ್ಕೆಯೊಳಗೆ ಇರುವಂತೆ ಪ್ರೇರಿಸಿ ಒಪ್ಪಿಸಿದುದು. ಅವರು ಜಯರಾಮ್ ಬಾಟಿಯಿಂದ ಕಾಶಿಯೆಡೆಗೆ ಹೊರಟಾಗ ಶ್ರೀಮಾತೆಯವರು ಅವರೊಂದಿಗೆ ಗ್ರಾಮದ ಗಡಿಯವರೆಗೂ ಬಂದರು. ಬೀಳ್ಕೊಡುವಾಗ ಅವರ ಕೆನ್ನೆಯ ಮೇಲೆ ವಾತ್ಸಲ್ಯದ ಕಣ್ಣೀರು ತೊಟ್ಟಿ ಕೂತಿತ್ತು. ಈ ಯುವ ಸನ್ಯಾಸಿಗಳು ಕಾಶಿಯನ್ನು ತಲುಪಿದಾಗ ಶ್ರೀಮಾತೆಯವರ ಆದೇಶಾನುಸಾರ ಸ್ವಾಮಿ ಶಿವಾನಂದರು ಅವರಿಗೆ ಸನ್ಯಾಸ ನಾಮಗಳನ್ನಿತ್ತು ಮಾರ್ಗದರ್ಶನ ನೀಡಿದರು. ಮಠದ ನೀತಿ ನಿಯಮಗಳ ವಿಷಯದಲ್ಲಿ, ವಿಧೇಯತೆಯ ವಿಷಯದಲ್ಲಿ ಯಾರೇ ಆದರೂ ಅಲಕ್ಷ್ಯ ತೋರುವುದನ್ನು ಶ್ರೀಮಾತೆಯವರು ಎಂದಿಗೂ ಸಮರ್ಥಿಸುತ್ತಿರಲಿಲ್ಲ. ಆದರೆ ತಮ್ಮ ತ್ಯಾಗಿ ಪುತ್ರರ ಮೇಲಿನ ಅವರ ಅಭಿಮಾನ ಮತ್ತು ವಾತ್ಸಲ್ಯಗಳು ಆ ಪುತ್ರರ ತಪ್ಪುಗಳನ್ನು ಮನ್ನಿಸುವಷ್ಟು ಗಾಢವಾಗಿದ್ದವು. ಒಮ್ಮೆ ಸಾಧುಗಳೊಬ್ಬರು ಉದ್ಬೋಧನದಲ್ಲಿ ಶ್ರೀಮಾತೆಯವರ ಬಳಿಗೆ ಬಂದು ಇದ್ದರು. ಅವರಿಂದ ಏನೋ ಒಂದು ತಪ್ಪು ನಡೆದು ಹೋಗಿತ್ತು, ಪ್ರಾಯಶಃ ವಿಧೇಯತೆಗೆ ಸಂಬಂಧಪಟ್ಟಂತೆ. ಆದ್ದರಿಂದ ಸಂಘದ ಮಹಾಧ್ಯಕ್ಷರಾದ ಬ್ರಹ್ಮಾನಂದರು ಇತರ ಹಿರಿಯರು ಇವರಿಗೆ ಬೇಲೂರು ಮಠಕ್ಕೆ ಬಂದು ಇರುವಂತೆ ಆದೇಶಿಸಿದರು. ಆದರೆ ಆ ಸಾಧುಗಳು ಅವರ ಮಾತನ್ನು ಕೇಳದೆ ಉದ್ಬೋಧನದಲ್ಲಿ ಇದ್ದು ಬಿಟ್ಟರು. ಕ್ಷಮಾಮೂರ್ತಿಯಾದ ಶ್ರೀಮಾತೆಯವರ ಆಶ್ರಯದಿಂದ ದೂರವಾಗಲು ಇಷ್ಟವಿಲ್ಲದೆ. ಆದರೆ ಇದರಿಂದ ಇನ್ನೊಂದು ತಪ್ಪಾದಂತಾಯಿತು. ಈಗ ಶ್ರೀಮಾತೆಯವರೇ ಬುದ್ಧಿ ಹೇಳಿದರೆ ಸರಿ ಹೋದೀತು ಎಂದು ಭಾವಿಸಿ ಸ್ವಾಮಿ ಶಾರದಾನಂದರು ಒಂದು ದಿನ, ಅಮ್ಮ, ಈತ ಸ್ವಾಮಿ ಬ್ರಹ್ಮಾನಂದರ ಮಾತನ್ನು ಹಾಗೂ ನಮ್ಮಗಳ ಮಾತನ್ನು ಅಲಕ್ಷ್ಯ ಮಾಡಿದ್ದಾನಲ್ಲ,
ಕನಿಷ್ಠ ಪಕ್ಷ ಬ್ರಹ್ಮಾನಂದರ ಮಾತಿಗೆ ಮನ್ನಣೆ ಕೊಡುವುದಕ್ಕಾದರೂ ಬೇಲೂರು ಮಠಕ್ಕೆ ಒಂದೆರಡು ದಿನಗಳ ಮಟ್ಟಿಗೆ ಹೋಗಿದ್ದರೆ ಚೆನ್ನಾಗಿತ್ತು ಎಂದು ಸೂಚಿಸಿದರು. ಶ್ರೀಮಾತೆಯವರು ಆಗ ಏನೂ ಪ್ರತಿ ನುಡಿಯಲಿಲ್ಲ. ಆದರೆ ಕೆಲ ದಿನಗಳ ಬಳಿಕ ತಾವೇ ಆ ವಿಷಯವನ್ನೆತ್ತಿ ಶಾರದಾನಂದರಿಗೆ ಹೇಳಿದರು. ನೋಡು, ನಾನೇ ಅನೇಕ ಬಾರಿ ಅವನಿಗೆ ಹೇಳಿ ನೋಡಿದೆ, ಬೇಲೂರು ಮಠಕ್ಕೆ ಹೋಗಿರು ಅಂತ. ಆದರೂ ಅವನು ಕೇಳಲಿಲ್ಲ. ಹಿರಿಯರ ಮಾತನ್ನು ಪಾಲಿಸಬೇಕಾದ್ದೇ ಧರ್ಮ, ನಿಜ. ಆದರೆ ಸತ್ಯ ಸಂಗತಿ ಏನೆಂದರೆ ಈತನಿಗೆ ಕೆಲಸ ಕಾರ್ಯ ಮಾಡುವುದಕ್ಕೆ ಮನಸ್ಸಿಲ್ಲ. ಕೆಲಸ ಮಾಡದೇ ಇದ್ದರೆ ಮನಸ್ಸು ಆರೋಗ್ಯವಾಗಿರುತ್ತದೆಯೇ? 24 ಗಂಟೆಯೂ ಜಪ ಧ್ಯಾನ ಮಾಡಲು ಸಾಧ್ಯವೇ? ಆದ್ದರಿಂದ ಒಂದಿಷ್ಟು ಉಪಯುಕ್ತ ಕೆಲಸ ಕಾರ್ಯಗಳನ್ನು ಮಾಡುತ್ತಿರಬೇಕು. ಅದು ಮನಸ್ಸನ್ನು ಒಳ್ಳೆಯ ಸ್ಥಿತಿಯಲ್ಲಿಡುತ್ತದೆ. ಆದರೆ ತುಂಬಾ ಗಮನಾರ್ಹ ಸಂಗತಿ ಏನೆಂದರೆ ಆ ಸಾಧುಗಳು ಸ್ವತಃ ತಮ್ಮ ಮಾತನ್ನೂ ಉಲ್ಲಂಘಿಸಿದರೂ ಶ್ರೀಮಾತೆಯವರಿಗೆ ಅವರ ಮೇಲಿದ್ದ ವಾತ್ಸಲ್ಯವೇನೂ ಕಡಿಮೆಯಾಗಲಿಲ್ಲ. ಏಕೆಂದರೆ ಮನುಷ್ಯ ಇಂದಲ್ಲದಿದ್ದರೆ ನಾಳೆ ತಿದ್ದಿಕೊಳ್ಳಬಹುದು ಎಂಬ ನಿರೀಕ್ಷೆ, ಭರವಸೆ ಅವರಿಗಿದ್ದೇ ಇತ್ತು. ಕೆಲಸ ಕಾರ್ಯಗಳ ಬಗ್ಗೆ ಶ್ರೀಮಾತೆಯವರು ಇಷ್ಟು ಸ್ಪಷ್ಟವಾಗಿ ತಮ್ಮ ಅಭಿಮತವನ್ನು ತಿಳಿಸಿದ್ದರೂ ಎಷ್ಟೋ ಜನ ಸಾಧುಗಳಿಗೆ ಆ ಬಗ್ಗೆ ಸಂಶಯವಿದ್ದೇ ಇತ್ತು. ಒಮ್ಮೆ ಅವರ ಸನ್ಯಾಸಿ ಶಿಷ್ಯರೊಬ್ಬರು ಅವರೆದುರೇ ಆ ಬಗ್ಗೆ ನೇರವಾಗಿ ಪ್ರಸ್ತಾಪಿಸಿದರು. ಅಮ್ಮ, ನಮ್ಮಲ್ಲಿ ಅನೇಕರು ಹೇಳುತ್ತಾರೆ, ನಾವು ಆಸ್ಪತ್ರೆ ನಡೆಸುವುದು, ಪುಸ್ತಕ ಮಾರಾಟ ಮಾಡುವುದು, ಲೆಕ್ಕಪತ್ರ ಇಡುವುದು ಇವನ್ನೆಲ್ಲ ಮಾಡುತ್ತೇವಲ್ಲ, ನಿಜಕ್ಕೂ ಇವು ಸಾಧು ಜೀವನಕ್ಕೆ ಸರಿ ಹೊಂದುವಂಥವಲ್ಲ. ಸ್ವಯಂ ಶ್ರೀರಾಮಕೃಷ್ಣರೂ ಕೂಡ ಇಂಥವೇನನ್ನೂ ಮಾಡಲಿಲ್ಲ. ಆದರೆ ಮನಸ್ಸನ್ನು ಚಟುವಟಿಕೆಯಿಂದ ಇರಿಸುವುದಕ್ಕೋಸ್ಕರ ಕೆಲಸ ಕಾರ್ಯಗಳು ಬೇಕೇ ಬೇಕು ಎನ್ನುವವರು ಪೂಜೆ, ಜಪ, ಧ್ಯಾನ, ಭಜನೆ ಇವುಗಳಲ್ಲಿ ನಿರತರಾಗಿರಲಿ. ಇತರ ಕೆಲಸ ಕಾರ್ಯಗಳೆಲ್ಲ ಮನಸ್ಸನ್ನು ದೇವರಿಂದ ದೂರ ಮಾಡತಕ್ಕವುಗಳಲ್ಲವೇ ಅಂತ. ಈ ಅಭಿಪ್ರಾಯಗಳೆಲ್ಲ ಸರಿಯೇ? ಇದಕ್ಕೆ ಶ್ರೀಮಾತೆಯವರು ಬಹಳ ಸ್ಪಷ್ಟವಾಗಿ ಉತ್ತರಿಸಿದರು. ಅಲ್ಲಪ್ಪ, ಕೆಲಸ ಮಾಡದೇ ಇದ್ದರೆ ಹಗಲಿರುಳು ನೀವು ಏನನ್ನು ಆಧರಿಸಿಕೊಂಡು ಇರುತ್ತೀರಿ? ನೀವು ಹೇಳುವ ಹಾಗೆ 24 ಗಂಟೆಯೂ ಜಪ ಧ್ಯಾನ ಮಾಡಿಕೊಂಡಿರುವುದಕ್ಕೆ ಎಲ್ಲಾದರೂ ಸಾಧ್ಯವೇನೋ? ಎಲ್ಲ ಬಿಟ್ಟು ಇವರು ಶ್ರೀರಾಮಕೃಷ್ಣರ ಉದಾಹರಣೆ ಕೊಡುತ್ತಾರಲ್ಲ, ಅವರ ವಿಚಾರ ಸಂಪೂರ್ಣ ಬೇರೆಯೇ. ಅವರಿಗೆ ಬೇಕಾದ್ದನ್ನೆಲ್ಲ ಒದಗಿಸಲು ಮಥುರ ವ್ಯವಸ್ಥೆ ಮಾಡಿದ್ದ. ಆದರೆ ನೀವು ಇಲ್ಲಿ ಒಂದಿಷ್ಟು ಸೇವಾ ಕಾರ್ಯ ಮಾಡುತ್ತಿರುವುದರಿಂದ ನಿಮಗಿಲ್ಲಿ ಊಟ ಸಿಗುತ್ತಿದೆ. ಇಲ್ಲದೆ ಹೋಗಿದ್ದರೆ ನೀವು ಒಂದು ಹಿಡಿ ಅನ್ನಕ್ಕಾಗಿ ಮನೆ ಮನೆ ಅಲಿಯಬೇಕಾಗಿತ್ತು. ಹೀಗೆನ್ನುತ್ತಾ ನಿಷ್ಠೂರವಾಗಿಯೇ ನುಡಿದರು. ನೋಡು, ನಾನು ಹೇಳುತ್ತೇನೆ, ಇವೆಲ್ಲವೂ ಶ್ರೀರಾಮಕೃಷ್ಣರು ಹೇಗೆ ಇಚ್ಛಿಸುತ್ತಾರೋ ಹಾಗೆಯೇ ನಡೆಯುತ್ತವೆ. ಈ ಮಠ ಈಗ ಹೇಗೆ ನಡೆದುಕೊಂಡು ಬರುತ್ತಿದೆಯೋ ಮುಂದೆಯೂ ಹಾಗೆಯೇ ನಡೆದುಕೊಂಡು ಹೋಗುತ್ತದೆ. ಎಂದರೆ ಸೇವೆಯ ಆದರ್ಶವನ್ನು, ಸೇವಾ ಕಾರ್ಯಗಳನ್ನು ರಾಮಕೃಷ್ಣ ಮಠವು ಬಿಡದೆ ಮುಂದುವರಿಸುತ್ತದೆ. ಯಾರಿಗೆ ಇದರಿಂದ ಹೊಂದಿಕೊಂಡಿರಲು ಆಗುವುದಿಲ್ಲವೋ ಅಂಥವರೆಲ್ಲ ಇಲ್ಲಿಂದ ಹೊರಟು ಬಿಡಬಹುದು.